ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಜ್ಞಾನದ ಸಂಕೇತ ಭವಿಷ್ಯವಾಣಿಯ ಸರದಾರ ವಿಶ್ವಕರ್ಮ ಶ್ರೀಮತ್ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ 5ನೇ ವರ್ಷದ ಆರಾಧನಾ ಮಹೋತ್ಸವವು ಶಿಡ್ಲಘಟ್ಟ ನಗರದಲ್ಲಿ ಅತ್ಯಂತ ವೈಭವದಿಂದ ಜರುಗಿತು. ಭಕ್ತಿ ಮತ್ತು ಶ್ರದ್ಧೆಯ ಸಂಗಮದಂತಿದ್ದ ಈ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಶಿಡ್ಲಘಟ್ಟ ನಗರದ ಅಯ್ಯಪ್ಪಸ್ವಾಮಿ ದೇವಾಲಯದ ಮುಂಭಾಗದ ಅಶೋಕ ರಸ್ತೆಯಲ್ಲಿರುವ ಪುರೋಹಿತರಾದ ಟಿ. ವೀರಬ್ರಹ್ಮಯ್ಯಚಾರಿ ಹಾಗೂ ಭಾರತಮ್ಮ ದಂಪತಿಗಳ ನಿವಾಸವು ಇಂದು ಮಂತ್ರಘೋಷಗಳಿಂದ ಮೊಳಗುತ್ತಿತ್ತು. ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ 5ನೇ ವರ್ಷದ ಆರಾಧನಾ ಮಹೋತ್ಸವದ ಅಂಗವಾಗಿ ಬೆಳಿಗ್ಗೆಯಿಂದಲೇ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಆರಂಭಗೊಂಡವು. ದೇವರಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಹಾಗೂ ಅಭಿಷೇಕಗಳನ್ನು ನೆರವೇರಿಸಲಾಯಿತು. ನಂತರ ನಡೆದ ಹೋಮಹವನ ಕಾರ್ಯಕ್ರಮವು ಭಕ್ತರಲ್ಲಿ ಆಧ್ಯಾತ್ಮಿಕ ಚೈತನ್ಯವನ್ನು ತುಂಬಿತು. ರಾಜ್ಯದಲ್ಲಿ ಸುಖ ಶಾಂತಿ ನೆಲೆಸಲಿ, ಕಾಲಕಾಲಕ್ಕೆ ಉತ್ತಮ ಮಳೆಯಾಗಿ ರೈತರ ಬೆಳೆ ಸಮೃದ್ಧವಾಗಲಿ ಎಂಬ ಸಂಕಲ್ಪದೊಂದಿಗೆ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ಸುಸಂದರ್ಭದಲ್ಲಿ ವಿಶ್ವಕರ್ಮ ಸಮುದಾಯದ ಕುಲಬಾಂಧವರು ಸೇರಿದಂತೆ ನಗರ ಮತ್ತು ಗ್ರಾಮೀಣ ಭಾಗದ ನೂರಾರು ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಪೂಜೆಯ ನಂತರ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ಸಂಭ್ರಮಕ್ಕೆ ನಗರಸಭೆ ಸದಸ್ಯರು ಹಾಗೂ ಪ್ರಮುಖ ಮುಖಂಡರ ಉಪಸ್ಥಿತಿ ವಿಶೇಷ ಮೆರುಗು ನೀಡಿತು. ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ಅನಿಲ್ ಕುಮಾರ್, ಸುಂದರಾಚಾರಿ, ಬಿಕೆ ಮುನಿರತ್ನಾಚಾರ್, ಮಂಜುನಾಥಾಚಾರಿ ಸೇರಿದಂತೆ ಸಂಧ್ಯಾರಾಣಿ, ಶಾಂತಕುಮಾರ್, ಶ್ರೀನಿವಾಸಮೂರ್ತಿ, ಆರ್. ಜಗದೀಶ್, ವಿಜಯಕುಮಾರ್, ರಮೇಶ್ ಹಾಗೂ ಉಮಾದೇವಿ ಮತ್ತಿತರ ಗಣ್ಯರು ಭಾಗವಹಿಸಿ ಭಕ್ತಿಪೂರ್ವಕವಾಗಿ ಸ್ವಾಮಿಯ ದರ್ಶನ ಪಡೆದರು. ಒಟ್ಟಾರೆ ಪುರೋಹಿತರಾದ ವೀರಬ್ರಹ್ಮಯ್ಯಚಾರಿ ದಂಪತಿಗಳ ನಿವಾಸದಲ್ಲಿ ನಡೆದ ಈ ಆರಾಧನಾ ಮಹೋತ್ಸವವು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಮತ್ತು ಭಕ್ತಿಯಿಂದ ಸಂಪನ್ನಗೊಂಡಿತು. ಮಾನಸ್, ಶಿಡ್ಲಘಟ್ಟ ವರದಿಗಾರರು, ಅಂಬಾನಿ ನ್ಯೂಸ್ ಟಿವಿ. ಈ ದಿನ ಅಶೋಕ ರಸ್ತೆಯಲ್ಲಿರುವಂತಹ 11ನೇ ವಾರ್ಡ್ನಲ್ಲಿರುವಂತಹ ಶ್ರೀಯುತ ವೀರಬ್ರಹ್ಮಯ್ಯ ಆಚಾರ್ಯವರ ಒಂದು ಮನೆಯಲ್ಲಿ 5ನೇ ವರ್ಷದ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಯವರ ಒಂದು ಮಹೋತ್ಸವವನ್ನು ಆಚರಣೆ ಅವರು ಪೋತಲೂರಲ್ಲಿ ಮಾಡಿದ್ದಾರೆ. ಇದಕ್ಕೆ ಕೂಡ ಒಂದು ಸಹಕಾರವನ್ನು ನಮ್ಮ 11ನೇ ವಾರ್ಡ್ನ ಸದಸ್ಯರು ಆಗಿರುವಂತಹ ಆತ್ಮೀಯರಾಗಿರುವಂಥ ಶ್ರೀಯುತ ಅನಿಲಣ್ಣನವರು ಸಹಕಾರವನ್ನು ಕೊಟ್ಟಿದ್ದಾರೆ. ಅವೆಲ್ಲ ಸಹ ಜೊತೆಯಲ್ಲಿ ಕೂಡ್ಕೊಂಡು, ಯಾಕಂದರೆ ಇದು ಯಾವುದೋ ಒಂದು ಧರ್ಮಕ್ಕೆ ಸೇರುವಂಥದ್ದಂತಲ್ಲ. ನಮ್ಮ ಇವರು ಯಾರೋ ಇಲ್ಲಿರುವಂಥ ಕಾಲಜ್ಞಾನ ಮಾಡಿರುವಂಥ ವೀರಬ್ರಹ್ಮಯ್ಯನವರು ನಮಗೆಲ್ಲ ಗೊತ್ತಿರುವಂಥದ್ದೇ. ಹಲವಾರು ರೀತಿಯ ಒಂದು ಪವಾಡಗಳನ್ನು ಮಾಡೋದ್ರ ಜೊತೆಯಲ್ಲಿ ಇನ್ನಷ್ಟು ಇಡೀ ವಿಶ್ವಕ್ಕೆ ಒಂದು ಶಾಂತಿಯನ್ನು ಕೊಡುವಂಥ ಮಹಾನ್ ಸಂತರವರು. ಅಂಥ ಒಂದು ಆರಾಧನೆ ಇವತ್ತಿಲ್ಲಿ ಮಾಡಿದ್ದಾರೆ. ಭಗವಂತ ಎಲ್ಲರಿಗೂ ಸಹ ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಇಲ್ಲಿ ಮಾಡುವಂಥ ಈ ಸ್ವಾಮಿಗಳಿಗೂ ಮತ್ತು ಕುಟುಂಬಕ್ಕೂ ಸಹ ಆಯುಷ್ಯ ಆರೋಗ್ಯ ಅಂತ ಹೇಳ್ಕೊಡ್ತಾರೆ.